ಹತ್ತಿಯಂತಹ ಮೃದುವಾದ ಸೆಟ್ ದೋಸೆ ಈ ರೀತಿ ಮಾಡಿ ಮಕ್ಕಳಿಂದ ಹಿಡಿದು ದೊಡ್ಡೋರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೆಟ್ ದೋಸೆ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ. ನೀವು ಯಾವುದಾದ್ರೂ ಚಟ್ನಿ ಮತ್ತು ಸಾಂಬಾರ್ ಜೊತೆ ತಿನ್ಬೋದು. ನೋಡಿ ಎಷ್ಟು ಸಾಫ್ಟ್ ಇದೆ ಅಂದರೆ ಮುಟ್ಟಿದರೆ ಗೊತ್ತಾಗುತ್ತೆ. ನೋಡಿ ಹತ್ತಿ ಥರ ಇದೆ, ಅಷ್ಟು ಸಾಫ್ಟ್ ಇದೆ ಮತ್ತು ತುಂಬಾ ಆರೋಗ್ಯಕರವಾದ ಒಂದು ದೋಸೆ ಅಂತ ಹೇಳ್ಬೋದು. ನೋಡಿ ಎಷ್ಟು ಸಾಫ್ಟ್ ಇದೆ ಅಂದರೆ ನೀವು ಬೆಳಗ್ಗೆ ಮಾಡಿಟ್ಟು ರಾತ್ರಿ ಇಟ್ಟರು ಕೂಡ ಸಾಫ್ಟ್ ಆಗಿರುತ್ತೆ. ಮಕ್ಕಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕೊಡಿ, ಹಾಗೆ ಲಂಚ್ ಬಾಕ್ಸಿಗೆ ಕೂಡ ಕೊಡ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ದೋಸೆ ಅಕ್ಕಿನ ಹಾಕೊಳ್ತಾ ಇದ್ದೀನಿ. 2 ಗ್ಲಾಸ್ ಅಷ್ಟು ನಾನು ದೋಸೆ ಅಕ್ಕಿ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಕಾಲು ಬಟ್ಲಷ್ಟು, ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಉದ್ದಿನಬೇಳೆ, 2 ಮುಷ್ಟಿಯಷ್ಟು ನಾನು ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಹಾಗೆ 1 ಮುಷ್ಟಿಯಷ್ಟು ನೋಡಿ ಮೆಂತೆಕಾಳು. ಇದು ಅಂದರೆ ಒಂದು 4 ಸ್ಪೂನಷ್ಟು ಹಾಕಿ, ಆ್ಯಕ್ಚುಲಿ ಇದು ಮೆಂತೆ ದೋಸೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಮೆಂತೆ ಹಾಕಿದ್ದೀವಿ, ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಇದನ್ನು ಚೆನ್ನಾಗಿ ಒಂದು 4ರಿಂದ 5 ಟೈಮು ಚೆನ್ನಾಗಿ ತೊಳ್ಕೊಳ್ಳೋಣ. ಕಡಲೆಬೇಳೆನೂ ಅಷ್ಟೇ ಒಂದು 7-8 ಸ್ಪೂನಷ್ಟು ಇದೆ. ಮೆಂತೆಕಾಳು 4 ಸ್ಪೂನಷ್ಟು ಇದೆ, ಹೆಚ್ಚು ಕಡಿಮೆ. ಸೊ ನೀವು ಹೆಚ್ಚು ಕಡಿಮೆ ಜಾಸ್ತಿ ಆದ್ರೂ ಏನೂ ಇಲ್ಲ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಬೆಳಗ್ಗೆ ತೊಳೆದು ಇಟ್ಟಿದ್ದೀನಿ. ಈಗ ಸಾಯಂಕಾಲ ರುಬ್ಕೋಬೇಕು. ರುಬ್ಬೋಕ್ಕಿಂತ ಅರ್ಧ ಗಂಟೆ ಮುಂಚೆ ಅವಲಕ್ಕಿನ ನಾನು ನೆನೆಸಿಟ್ಟಿದ್ದೀನಿ. ಸೊ ನೋಡಿ, ಅಕ್ಕಿ ಕೂಡ ನೆಂದಿದೆ, ಅವಲಕ್ಕಿ ಕೂಡ ಸೈಡಲ್ಲಿ ನಾನು 1 ಕಪ್ಪಷ್ಟು ಅಕ್ಕಿ ಜೊತೆ ಈ ಅವಲಕ್ಕಿನ ನೆನೆಸಿ ಇಡ್ಬೋದು, ಅಥವಾ ಒಂದು ರುಬ್ಬೋಕ್ಕಿಂತ ಅರ್ಧ ಗಂಟೆ ಮುಂಚೆ ಕೂಡ ನೆನೆಸಿದ್ರೂ ಆಗುತ್ತೆ. ತೆಳು ಅವಲಕ್ಕಿ ಅಥವಾ ದಪ್ಪ ಅವಲಕ್ಕಿ ಯಾವುದಿರುತ್ತೋ ಅದು ಹಾಕ್ಕೊಳ್ಳಿ. ಸೊ ಇವಾಗ ನಾನು ಸ್ವಲ್ಪ ನೆನೆಸಿರೋಂಥ ಅಕ್ಕಿ ಜೊತೆ ಅವಲಕ್ಕಿ ಕೂಡ ಹಾಕ್ಕೊಂಡು, ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು, ಅವಶ್ಯಕತೆಗೆ ಬೇಕಾದಷ್ಟು ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ. ಕರೆಕ್ಟಾಗಿ ರುಬ್ಕೋಬೇಕು. ತರಿಯಾಗೆಲ್ಲ ರುಬ್ಕೊಂಡ್ರೆ ದೋಸೆ ಅಷ್ಟು ಚೆನ್ನಾಗಿ ಬರಲ್ಲ. ಕರೆಕ್ಟಾಗಿ ಫೈನ್ ಪೇಸ್ಟ್ ಆಗಬೇಕು. ನೋಡಿ ಈ ರೀತಿಯಾಗಿ ರುಬ್ಕೋಬೇಕು. ಸೊ ನೋಡಿ ಈ ರೀತಿಯಾಗಿ ರುಬ್ಕೊಂಡು ನಂತರ ಇನ್ನೂ ಉಳಿದಿರುವಂತಹ ಅಕ್ಕಿನ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ. ಹಾಗೆ ಅವಲಕ್ಕಿ ಕೂಡ ಉಳಿದಿರುವಂಥದ್ದನ್ನು ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದೇ ರೀತಿಯಾಗಿ ರುಬ್ಕೊಂಡು ಅದೇ ಪಾತ್ರೆಯಲ್ಲಿ ನಾನು ತೆಗೆದಿಡ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಇದೇ ರೀತಿಯಾಗಿ ಸ್ವಲ್ಪ ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೋಬೇಕು. ಇದರಲ್ಲಿ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಓವರ್ನೈಟ್ ಹಾಗೆ ಮುಚ್ಚಿಟ್ಬಿಡೋಣ. ನೋಡಿ ರಾತ್ರಿ ಎಲ್ಲ ಮುಚ್ಚಿಟ್ಟ ನಂತರ ಬೆಳಗ್ಗೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ತೋರಿಸ್ತೀನಿ ನೋಡಿ. ನೋಡಿ ಈ ರೀತಿಯಾಗಿ ಸಾಫ್ಟಾಗಿ ನಾವು ಅಂದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಕರೆಕ್ಟಾಗಿ ಮೆಜರ್ಮೆಂಟ್ ಕರೆಕ್ಟಾಗಿ ರುಬ್ಕೊಂಡ್ರೆ ನಾವು ಅಂದರೆ ಅವಲಕ್ಕಿ ಹಾಕ್ಕೊಂಡಿದ್ದೀವಿ, ಅದು ತುಂಬ ಚೆನ್ನಾಗಿ ಕೊಡುತ್ತೆ. ಅವಲಕ್ಕಿ ತುಂಬ ಸಾಫ್ಟ್ನೆಸ್ ಕೊಡುತ್ತೆ ಮತ್ತು ರುಚಿ ಕೂಡ ಹೆಚ್ಚಾಗುತ್ತೆ. ಮೆಂತೆಕಾಳು ಫ್ಲೇವರ್ ಘಮ, ನೀವು ದೋಸೆ ಮಾಡುವಾಗಂತೂ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ, ಆ ಪರಿಮಳ ಆ ಮೆಂತೆಕಾಳಿಂದು. ಸೊ ಹಾಗಾಗಿ ಯಾವುದು ಸ್ಕಿಪ್ ಮಾಡಬೇಡಿ, ಎಲ್ಲವೂ ಹಾಕ್ಕೊಳ್ಳಿ. ನೋಡಿ ಈಗ ನಾನೆಲ್ಲ ಕಲಿಸ್ಕೊಂಡ್ಬಿಟ್ಟು ನಾನು ಬೇರೆ ಪಾತ್ರೆಯಲ್ಲಿ ಅರ್ಧದಷ್ಟು ತೆಗೆದಿಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ನಾನು ಉಪ್ಪು ಹಾಕ್ಕೊಳ್ತೀನಿ ಅದರಲ್ಲಿ ಉಪ್ಪು ಹಾಕ್ಕೊಳ್ಳಲ್ಲ. ಅದನ್ನು ನಾವು ಫ್ರಿಜ್ಜಲ್ಲಿ ಇಟ್ಟಬೇಕಾದ್ರೆ ನೆಕ್ಸ್ಟ್ ಡೇ ಕೂಡ ಯೂಸ್ ಮಾಡ್ಬೋದು. ಸೊ ಈಗ ಬೇರೆ ಪಾತ್ರೆಯಲ್ಲಿ ತೆಗೆದಿರೋದನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಯಾಕಂದರೆ ಸ್ವಲ್ಪ ಗಟ್ಟಿ ಇತ್ತದು, ನೋಡಿಕೊಂಡು ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಬರಬೇಕು. ಸೆಟ್ ದೋಸೆ ಸಾಫ್ಟಾಗಿ ಬರುತ್ತೆ ಹಿಟ್ಟು ಕರೆಕ್ಟಾಗಿದ್ದರೆ. ಸೊ ಅದು ಸೈಡಲ್ಲಿ ಇಟ್ಟಿದ್ದೀವಲ್ವ, ಅದರಲ್ಲಿ ಉಪ್ಪಿಲ್ಲ. ಯಾಕೆ ಉಪ್ಪು ಹಾಕಲ್ಲ ಅಂದರೆ ಉಪ್ಪು ಹಾಕಿದರೆ ಹುಳಿ ಬಂದುಬಿಡುತ್ತೆ ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಅಥವಾ ನೆಕ್ಸ್ಟ್ ಡೇ. ಹಾಗಾಗಿ ಅದನ್ನು ಉಪ್ಪು ಹಾಕ್ಕೊಳ್ಳದೆ ನೀವು ಫ್ರಿಜ್ಜಲ್ಲಿಟ್ಟು ನೆಕ್ಸ್ಟ್ ಡೇ ಕೂಡ ಯೂಸ್ ಮಾಡ್ಕೋಬೋದು. ಈ ಟಿಪ್ಸನ್ನು ಕೂಡ ನೀವು ಫಾಲೋ ಮಾಡಿ. ಸೊ ಇವಾಗ ನಾನು ಎಲ್ಲ ಮಿಕ್ಸ್ ಮಾಡಿದ ನಂತರ ಹಂಚು ಕಾದಿದೆ. ಸೊ ಈಗ 1 ಸ್ಪೂನಷ್ಟು ಹಿಟ್ಟನ್ನು ತಗೊಂಡು ನೋಡಿ ಈ ರೀತಿಯಾಗಿ ಜಸ್ಟ್ ಲೈಟಾಗಿ ಸ್ಪ್ರೆಡ್ ಮಾಡಬೇಕು. ಯಾಕಂದರೆ ನಾನು ಸೆಟ್ ದೋಸೆ ಮಾಡ್ತಾ ಇದ್ದೀನಿ. ಸೊ ಈ ಥರ ಲೈಟಾಗಿ ಸ್ಪ್ರೆಡ್ ಮಾಡಿ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು ತುಪ್ಪ ಅಥವಾ ಎಣ್ಣೆ ಬೆಣ್ಣೆ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದು ಹಾಕ್ಕೊಳ್ಳಿ. ಒಂದು 30 ಸೆಕೆಂಡ್ ಮುಚ್ಚಿಟ್ಬಿಟ್ಟು ನೋಡಿ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಗೂಡಾಗಿ ಬಂದಿದೆ. ಅಡುಗೆ ಸೋಡಾ ಕೂಡ ನಾನು ಇದರಲ್ಲಿ ಹಾಕಿಲ್ಲ, ಯಾಕಂದರೆ ತುಂಬ ಚೆನ್ನಾಗಿ ಬರುತ್ತೆ. ಅಡುಗೆ ಸೋಡಾ ಇಲ್ಲದೇ ನಾವು ಈ ರೀತಿಯಾಗಿ ಸಾಫ್ಟಾಗಿ ದೋಸೆ ಮಾಡ್ಬೋದು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಯಾಕಂದರೆ ಕಡಲೆಬೇಳೆ, ಮೆಂತೆಕಾಳು, ಅವಲಕ್ಕಿ ಎಲ್ಲ ಹಾಕಿರೋದ್ರಿಂದ ಈ ಕಲರ್ ಬರುತ್ತೆ. ಹಾಗಾಗಿ ನಾನು ಹೇಳಿದ್ನಲ್ವ, ಮಿಸ್ ಮಾಡಬೇಡಿ, ಎಲ್ಲ ಐಟಮನ್ನು ಹಾಕಿಬಿಟ್ಟು ನೀವು ಇದರ ಥರ ದೋಸೆ ಮಾಡಿ. ಸೊ ನೋಡಿ ಒಂದು ಟಿಶ್ಯೂಯಿಂದ ನಾನು ಮತ್ತೆ ಚೆನ್ನಾಗಿ ಐರನ್ ಹಂಚಿದು, ಹಾಗಾಗಿ ಕಬ್ಬಿಣದ ಹಂಚಿದು. ಸೊ ಚೆನ್ನಾಗಿ ಒಂದು ಟಿಶ್ಯೂಯಿಂದ ಒರೆಸ್ಕೊಂಡ್ಬಿಟ್ಟು
ಸ್ವಲ್ಪ ನೀರು ಕೂಡ ನೀವು ಅದ್ರ ಮೇಲೆ ಹಾಕಿ ನಂತರ ಇನ್ನೊಂದು ಸಲ ಒರೆಸ್ಕೊಂಡು ಮತ್ತೆ ಈ ರೀತಿಯಾಗಿ ಒಂದು ಸ್ಪೂನಷ್ಟು ಹಿಟ್ಟು ಹಾಕ್ಕೊಂಡು ಎಣ್ಣೆನೋ ತುಪ್ಪನೋ ಅಥವಾ ನಿಮ್ಗೆ ಇಷ್ಟ ಆಗುವಂಥದ್ದು ಏನಾದರೂ ಹಾಕ್ಕೊಂಬಿಟ್ಟು ಎಣ್ಣೆ ತುಪ್ಪ ನಿಮ್ಮ ಇಷ್ಟದ ಅನುಗುಣವಾಗಿ ಅಂದರೆ ನಿಮ್ಮ ರುಚಿಗೆ ಅನುಗುಣವಾಗಿ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದು ಹಾಕ್ಕೊಂಬಿಟ್ಟು ಮತ್ತೆ ಈ ರೀತಿ ಒಂದು 30 ಸೆಕೆಂಡ್ ಮುಚ್ಚಿಬಿಡಿ. ನೋಡಿ ಮೊದಲು ನಾನು 2 ಕಡೆ ಬೇಯಿಸಿ ತೋರಿಸಿದ್ದೀನಿ. ಈಗ ಒಂದೇ ಸೈಡ್ ಬೇಯಿಸ್ಬಿಟ್ಟು ಕೂಡ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಯಾವ ಹೋಟ್ಲುಗಿಂತ ಏನು ಕಮ್ಮಿ ಇಲ್ಲ ಈ ದೋಸೆ. ಅದಕ್ಕಿಂತ ಚೆನ್ನಾಗಿದೆ, ಹೈಜಿನಿಕ್ ಆಗಿದೆ, ಆರೋಗ್ಯವಾಗಿದೆ. ಮೆಂತೆಕಾಳು ತುಂಬಾ ಒಳ್ಳೆಯದು. ಅದು ನಮ್ಮ ಶುಗರನ್ನು ಕಂಟ್ರೋಲಲ್ಲಿಡುತ್ತೆ. ಶುಗರ್ನ ಅಂದರೆ ಸಮತೋಲನದಲ್ಲಿಡುತ್ತೆ. ಹಾಗಾಗಿ ಶುಗರ್ ಇದ್ದವರಂತೂ ಮಿಸ್ ಮಾಡದೆ ಇದೇ ರೀತಿಯಾಗಿ ದೋಸೆ ಮಾಡಿ ತಿನ್ನಿ. ಅವ್ರಿಗೆ ಕೂಡ ತುಂಬಾ ಒಳ್ಳೆಯದು. ನೋಡಿ ಎಷ್ಟು ಸಾಫ್ಟ್ ಇದೆ, ಒಂಥರ ಹತ್ತಿ ಥರ ಅನಿಸುತ್ತೆ. ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಷ್ಟು ಗೂಡಾಗಿದೆ, ಅಷ್ಟೇ ರುಚಿಯಾಗಿರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಯಾವಾಗ ಬೇಕಾದರೂ ಮಾಡ್ಕೋಬೋದು, ಅಷ್ಟು ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇದು ನಾನು ಬೆಳಗ್ಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೂ ಕೊಡ್ತೀನಿ. ಹಾಗೆ ಅವರ ಲಂಚ್ ಬಾಕ್ಸಿಗೆ ಕೂಡ ಇದೇ ರೀತಿಯಾಗಿ ನೋಡಿ ಪ್ಯಾಕ್ ಮಾಡಿ ನಾನು ಕಳಿಸ್ತೀನಿ. ಮಕ್ಕಳು ಬಾಕ್ಸ್ ಫುಲ್ ಖಾಲಿ ಮಾಡ್ಕೊಂಡು ಬರ್ತಾರೆ. ನಿಮ್ಗೆ ನೋಡ್ತಾ ಗೊತ್ತಾಗ್ತಾ ಇದೆ ಅಲ್ವಾ, ತುಂಬ ಸಾಫ್ಟ್ ಇದೆ ಸ್ನೇಹಿತರೆ. ಇದೇ ರೀತಿಯಾಗಿ ನಾನು ಏನೇನು ಹಾಕಿದ್ದೀನಿ ಅದೇ ರೀತಿ ಹಾಕಿ ಮಾಡಿ ಖಂಡಿತವಾಗ್ಲೂ ನೀವು ದೋಸೆ ಫೇಲ್ ಆಗೋ ಚಾನ್ಸೇ ಇಲ್ಲ. ಪದೇ ಪದೇ ಮಾಡಿ ತಿಂತೀರ, ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದು ಇದು. ಸೊ ನಾನು ಕೆಳಗಡೆ ಒಂದು ಸ್ವಲ್ಪ ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಆಮೇಲೆ ದೋಸೆ ಇಡ್ತೀನಿ. ಯಾಕಂದರೆ ಸ್ವಲ್ಪ ನೀರು ಬಿಟ್ಕೊಳ್ಳಲ್ಲ, ಹಾಗಾಗಿ ಫ್ರೆಶ್ ಆಗಿರುತ್ತೆ ಅಂತ. ನೋಡಿ ಈ ರೀತಿಯಾಗಿ ನಾನು ಮಕ್ಕಳ ಲಂಚ್ ಬಾಕ್ಸನ್ನು ಪ್ಯಾಕ್ ಮಾಡಿಬಿಟ್ಟು ಅವರಿಗೆ ಬ್ರೇಕ್ಫಾಸ್ಟ್ ಕೂಡ ಕೊಡ್ತೀನಿ. ಆನಂತರ ನಾವು ಮನೇಲಿದ್ದವರು ಕೂಡ ಬಿಸಿ ಬಿಸಿಯಾಗಿ ದೋಸೆ ಮಾಡಿ ತಿನ್ಬೋದು. ಮೆಂತ್ಯ ದೋಸೆ ಅಂತ ಕೂಡ ಹೇಳ್ಬೋದು. ಮೆಂತ್ಯ ಕಾಳಂತೂ ಮಕ್ಕಳು ತಿನ್ನಲ್ಲ ಹೆಚ್ಚಾಗಿ. ಈ ರೀತಿಯಾಗಿ ನಾವು ಮಾಡಿಕೊಟ್ರೆ ಅವರ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೋಡಿ ನಿಮಗೆ ಇಷ್ಟ ಆಗುವಂತಹ ಸಾಂಬಾರ್ ಜೊತೆ, ಚಟ್ನಿ ಜೊತೆ ತಿಂತಾ ಇದ್ದರೆ ತಿಂತಾನೆ ಇರ್ತೀರಾ. ಈ ರೆಸಿಪಿ ಏನಾದರೂ ಇಷ್ಟ ಆದರೆ ನಿಮಗೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಮಿಸ್ ಮಾಡದೆ ಒಮ್ಮೆ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.